ಗಳಿದ್ದಾರೆ. ವಿದ್ಯಾ ವಾಚಸ್ಪತಿಗಳು ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಮಹಾಸ್ವಾಮಿಗಳು ತಮ್ಮ ಅನುಗ್ರಹದ ಸರ್. ಪಂಚರತ್ನಾಖ್ಯಮೇದದ್ಯ ನಿತ್ಯ ಶುದ್ಧ ಪಠಿನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತೆ ವಸ್ತಿ ಮಾನಸ. ಬಹಳ ವೈಭವದ ದೇವಲೋಕ ಸಮುದ್ರದ ತಟಕ್ಕೆ ಬಂದು ನಿಂತಿದೆ. ಅತ್ಯದ್ಭುತ ರೀತಿಯಲ್ಲಿ ಅಧ್ಯಾತ್ಮ, ಧಾರ್ಮಿಕ ಎಲ್ಲವೂ ಸಹ ಕಂಗೊಳಿಸ್ತಾ ಇರುವಂಥದ್ದು ಇವತ್ತು ಕಾಪುನಲ್ಲಿ ಅನ್ನೋದು ಮತ್ತೊಮ್ಮೆ ನಾವು ಕಾಣಬೇಕಾದ ವೇದಿಕೆ ಕಾರ್ಯಕ್ರಮ. ಬಹಳ ಬೇಗ ಶುರುವಾಗಬೇಕಾಗಿತ್ತು, 6 ಗಂಟೆ, 8:15 ಕೊಟ್ಟು ಇಷ್ಟರೊಳಗೆ ಮುಗಿಸಿ ಅಂತ ನಮ್ಮ ಪಕ್ಕಳ ಹೇಳೋದು ನೋಡಿದರೆ ಅಂತೂ ವೇದಿಕೆಯಲ್ಲಿ ಯಾರ ಹೆಸರು ಹೇಳೋದಿಲ್ಲ. ಯಾಕೆಂತಂದರೆ ಇಡೀ ಕುಟುಂಬವೇ ನನ್ನ ಕುಟುಂಬ ಕುಳಿತುಬಿಟ್ಟಿದೆ. ಬಹಳ ನೋಡಲಿಕ್ಕೆ ಸಂತೋಷ ಆಗತ್ತೆ. ಎಲ್ಲೋ ಕುಳಿತ ತಾಯಿ ತನ್ನ ಮಕ್ಕಳೆಲ್ಲ ಒಂದು ಕಡೆ ಕುಳಿತು ಏನೋ ಸಾಧನೆ ಮಾಡ್ತಿದ್ದಾಗ ಏನು ಆ ತಾಯಿಗೆ ಸಂತೋಷ ಆಗುತ್ತೋ, ಭೂತಾಳ ಪಾಂಡ್ಯನ ಈ ಸಿಂಹಾಸನದಲ್ಲಿ ಕುಳಿತಂಥ ಈ ತಾಯಿ ಸ್ಥಾನದಿಂದ ಈ ಮಕ್ಕಳ ಮುಖವನ್ನು ನೋಡಿ ನನಗೆ ಅಷ್ಟೇ ಸಂತೋಷ ಆಗ್ತಾ ಇದೆ ಅಂತ ಒಂದೇ ಮಾತಲ್ಲಿ ನಾವು ಹೇಳಬಲ್ಲೆವು. ಮಾರಿಕಾಂಬ, ಬಹಳಷ್ಟು ಜನ ಬಹಳ ವಿಮರ್ಶೆಗಳನ್ನು ಮಾಡ್ತಾರೆ. ಕೆಲವೇ ವಿಷಯಗಳನ್ನು, ರೋಚಕ ವಿಷಯಗಳನ್ನು ನಿಮ್ಮ ಕಿವಿ ಮೇಲೆ ಹಾಕಿ ಕೆಲವು ನಿಮಿಷ, 2-3 ನಿಮಿಷಕ್ಕೆ ನಂಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಕೆಲವು ನಿಮಿಷಗಳಲ್ಲಿ ಮುಗಿಸಿಬಿಡ್ತೇನೆ. 2,500 ವರ್ಷಗಳಾಯ್ತಷ್ಟೇ ಈ ದೇಶದಲ್ಲಿ ದೇಗುಲ ನಿರ್ಮಾಣ ಅಂತ ಪ್ರಾರಂಭ ಆಗಿದೆ. ಅದಕ್ಕೆ ಮುಂಚೆ ದೇವಸ್ಥಾನ ಕಾನ್ಸೆಪ್ಟ್ ಇರಲಿಲ್ಲ ಈ ದೇಶದಲ್ಲಿ. ವೇದಗಳು ಎಲ್ಲೂ ಸಹ ವಿಗ್ರಹಾರಾಧನೆಗಳನ್ನು ಮಾಡಲಿಲ್ಲ. ಈ 2,500 ವರ್ಷಗಳ ನಂತರ ಒಂದು ವಿಸ್ಮಯ ನೋಡಬೇಕಾದ್ರೆ, ಬಿಂಬವೇ ಇಲ್ಲದೆ ಯಾವ ವೇದ ಕಾಲದಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ವೋ ಅದೇ ರೀತಿಯಾಗಿ ಒಂದು ಜಾಗದಲ್ಲಿ ಒಂದು ಶಕ್ತಿಯನ್ನು ಕಂಡು ಆರಾಧನೆ ಮಾಡ್ತಕ್ಕಂಥದ್ದು ಏನಾದ್ರು ಕಾಣ್ತಾ ಇದೆ 2,500 ವರ್ಷದ ನಂತರ ಅಂದರೆ ಇದು ಕಾಪುನಲ್ಲಿ ಮಾತ್ರ. ಅದು ಇವತ್ತು ಬಿಂಬವೇ ಇಲ್ಲ, ಅಲ್ಲಿ ಕೇವಲ ಒಂದು ಮಂಟಪ ಇದೆ, ದೇವಿಯ ಸನ್ನಿಧಾನದ ಶಕ್ತಿ ಇದೆ ಭೂಮಿಯಲ್ಲಿ, ಇಡೀ ಕರಾವಳಿಯನ್ನು ಆಕರ್ಷಿಸ್ತಾ ಇದೆ. ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲದೆ ನಾನಿದ್ದೇನೆ, ಕಾಪಿಡುವವಳಿದ್ದೇನೆ ಅನ್ನುವಂಥ, ಕಾಪು ಅನ್ನುವಂಥ ಒಂದು ಹೆಸರಿಗೆ ಸರಿಯಾದ ಅಂಕಿತ ನಾಮ ಈಗ ಕಾಣ್ತಾ ಇದೆ. ಅಲ್ಲಿ ಪವಾಡ ನಡೀತಾ ಇದೆ ಅನ್ನೋದಕ್ಕೆ ಮತ್ತೊಮ್ಮೆ ಇವತ್ತು ಸಾಕ್ಷಿಯಾಗಿ ನಾವು ನೋಡಿದ್ದೇವೆ. ಬಹುಶಃ ನೀವು ಹಿಂದಿನ ಮೂರ್ತಿಯ ಮುಖವಾಡ ನೋಡಿರ್ಬೋದೇನ, ಅಥವಾ ಎಲ್ಲ ಮಾರಿಗುಡಿಯ ಮುಖವಾಡ ಇಲ್ಲಿದಂಥ ಕಾಪುದು ಹೇಳ್ತಿಲ್ಲ ನಾವು. ಸಮಸ್ತ ಶಿರ್ಸಿದೊಂದು ಬಿಟ್ಟರೆ ಬಹುತೇಕ ಮಾರಿಗುಡಿಯ ಮುಖಗಳನ್ನು ನೋಡಿದಾಗ ಆ ಕಣ್ಣುಗಳು ಬಹಳ ರಾಜಸ ಗುಣವನ್ನು ಕಾಣ್ತಕ್ಕಂಥ ರೌದ್ರಾವತಾರದ ಕಣ್ಣುಗಳನ್ನು ಕಾಣ್ತೇವೆ. ಮುಖವೇ ಆಗಿರ್ತದೆ. ಕಾಪುವಿಗೆ ಹೊಸ ಮುಖವಾಡ ಬಂತು, ಅದರೊಳಗೆ ನೋಡ್ತೀನಿ ಮಾತೃವಾತ್ಸಲ್ಯದ ಮುಖವಾಡ ಈ ಕಾಪುವಿಗೆ ಬಂದು ಕುಳಿತುಕೊಂಡಿದೆ. ಅಲ್ಲಿಗೆ ಅನ್ನಿಸ್ತಾ ಇದೆ, ಇಲ್ಲಿಯವರೆಗೆ ಇದ್ದಂತಹ ಆ ಮಾರಿಕಾಂಬೆ ಇವತ್ತು ತಾಯಿ ರೂಪದಲ್ಲಿ ತಾನು ಬರ್ತಾ ಇದ್ದೇನೆ ಅನ್ನೋದನ್ನು ತೋರಿಸೋದನ್ನು ಅವಳ ಆ ಮುಖವಾಡದಲ್ಲಿ ಕಾಣಿಸಿ ತೋರಿಸ್ತಾ ಇದ್ದಾಳೆ ಅಂತ. ದೇವಸ್ಥಾನ ಯಾಕೆ ಬೇಕು? ಎಲ್ಲಿ ಆನೆ ಸಿಗ್ತದೋ ಅದು ದೇವಸ್ಥಾನಕ್ಕೆ ಬರಬೇಕು. ದೇವ್ರ ಹತ್ರ ಹೋದರೆ ನೀವು ಆನೆಯನ್ನೇ ಕೇಳಬೇಕಂತ. ಏನು ಆನೆ? ಒಂದು ಆರೋಗ್ಯ, ಇನ್ನೊಂದು ನೆಮ್ಮದಿ. ಇದು ಸಿಕ್ಕೋದು ದೇವಸ್ಥಾನದಲ್ಲಿ ಮಾತ್ರ. ಈಗಷ್ಟೇ ಜಡ್ಜಿ ಬಂದಿದ್ರು ನಮ್ಮ ಮುಂದೆ. ನ್ಯಾಯ ಕೊಡಿಸ್ಬೋದೇ ಬಿಟ್ಟರೆ ಬದುಕು ಕೊಡಲಿಕ್ಕಾಗೋದಿಲ್ಲ. ನ್ಯಾಯ ಹೇಳ್ಬೋದು ಬಿಟ್ಟರೆ, ಸರ್ಕಾರ ಒಂದು ಏನಾದರೂ ಸಹಾಯ ಮಾಡ್ಬೋದು ಬಿಟ್ಟರೆ ಬದುಕು ಕಟ್ಟಿಕೊಡ್ಲಿಕ್ಕಾಗೋದಿಲ್ಲ. ಪೊಲೀಸ್ ಸ್ಟೇಷನ್ ಏನಾದರೂ ನ್ಯಾಯ ಕೊಡೋದು ಕಷ್ಟ, ಅಂತೂ ಕೊಡ್ತು ಅಂತ ಅಂದ್ರೂ ಸಹ ಇನ್ನು ಬದುಕು ಕಟ್ಟಿಕೊಡ್ಲಿಕ್ಕಾಗೋದಿಲ್ಲ. ನಿಮ್ಮ ಬದುಕು ಅಂತ ಒಂದು ಜೀವನ ಅಂತ ಕಟ್ಟಿಕೊಡ್ಬೇಕು ಅಂತಂದ್ರೆ ಅದು ದೇವಸ್ಥಾನ ಮಾತ್ರ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ದೇವಸ್ಥಾನ ನಾವು ಬೇಕೇ ಬೇಕಾಗ್ತದೆ. ಇದು ಹೇಗೆ ಮಾರಿಕಾಂಬಕ್ಕೆ ಹೇಗೆ ಬಂತು ಈ ಕಾನ್ಸೆಪ್ಟು ಅಂತಂದ್ರೆ ಬಹಳ ಪ್ರಾಚೀನದ್ದೇನಲ್ಲ, ಭಾಳ ಹತ್ತಿರದ್ದೇ. ಈ ದೇಶದ ವಿಜ್ಞಾನ ಇವತ್ತಿಗೂ ಸಹ ಯಾವ ದೇಶವೂ ಕಾಂಪಿಟ್ ಮಾಡಲಿಕ್ಕೆ ಆಗದೇ ಇದ್ದದ್ದು ಯಾವುದು ಅಂದರೆ ವೈದ್ಯಕೀಯ ಶಾಸ್ತ್ರ. ಆಗಿನ ಕಾಲದ ವೈದ್ಯಕೀಯ ಶಾಸ್ತ್ರಕ್ಕೆ ಇವತ್ತಿಗೂ ಯಾರೂ ಕಾಂಪಿಟ್ ಮಾಡಲಿಕ್ಕಾಗದೇ ಇರುವಂಥದ್ದು. ಹಾಗಾಗಿ ಸರ್ಜರಿ ಒಂದಕ್ಕಾದರೆ ಇವತ್ತು
ಸರ್ಜರಿಯ ಪಿತಾಮಹ ಯಾರು ಕೇಳಿದರೆ ಸುಶ್ರುತ ಆಚಾರ್ಯರು ಅಂತೇಳಿ ಒಂದು ಈ ಲೋಕ ಒಪ್ಕೊಳ್ತು. ಆಗ ಒಂದು ಹೇಳಿದರು ಏನಂದರೆ, ಆರೋಗ್ಯ ಇರಬೇಕು ಮನುಷ್ಯನಿಗೆ, ಆರೋಗ್ಯಕ್ಕೋಸ್ಕರ ಏನಿರಬೇಕು? ಆಗ ಹೇಳಿದರು ಸಮದೋಷ ಸಮಾಗ್ನಿಶ್ಚ, ಮೋಹನಣ್ಣನಿಗೆ ಮಾತ್ರ ಗೊತ್ತಿದೆ ಇದು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಕರೆಕ್ಟಾ? ಈ ಥರ ಹೇಳಿದರು ನೋಡಿ. ಸಮದೋಷ ತ್ರಿದೋಷಗಳು ಸರಿ ಇರಬೇಕಂತೆ. ಸಮ ಅಗ್ನಿ, ನಿಮ್ಮ ಹೊಟ್ಟೆನಲ್ಲಿ ಅಗ್ನಿ ಸರಿ ಇರಬೇಕು. ಅಗ್ನಿ ಅಂದರೆ ಹೊಟ್ಟೆ ಕಿಚ್ಚು ಸರಿ ಇರಬೇಕಂತಲ್ಲ, ಜೀರ್ಣಕ್ರಿಯೆ ಸರಿ ಇರಬೇಕು. ಅದರ ಜೊತೆಯಲ್ಲಿ ಧಾತುಗಳು ಸರಿ ಇರಬೇಕು. ರಸ, ರಕ್ತ, ಮಾಂಸ, ಅಸ್ಥಿ, ಅಗ್ನಿ, ಅಸ್ಥಿ, ಮಜ್ಜ, ಶುಕ್ರ, ಇದು ಸರಿ ಇರಬೇಕು. ಅದಾದ ಮೇಲೆ ಮಲಗಳು ಸರಿ ಇರಬೇಕಂತೆ. ಅಡುಗೆ ಮನೆ ಒಂದು ಸರಿ ಇರಬೇಕು, ಹಾಲು ಸರಿ ಇರಬೇಕು, ಬೆಡ್ರೂಮ್ ಸರಿ ಇರಬೇಕು, ಎಲ್ಲ ಸರಿ ಇರಬೇಕು. ಆದರೆ ಮನೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯ ಡ್ರೈನೇಜ್ ಸರಿ ಇರಬೇಕು. ಹಾಗೆ ದೇಹದಲ್ಲಿ ಮಲಕ್ರಿಯಾ ತ್ರಿಮಲಗಳು ಸರಿಯಾಗಿರಬೇಕು. ಯಾರು ಸಿಕ್ಕಿದ್ರೆ ಹೌ ಆರ್ ಯು ಹೆಲ್ದಿ ಅಂತ, ಎಸ್ ಐ ಆಮ್ ಹೆಲ್ದಿ ಅಂತ. ಅದು ಹೆಲ್ದಿ ಕನ್ನಡದ ಹೆಲ್ದಿ. ಅದು ಆರ್ ಯು ಹೆಲ್ದಿ ಅಂತ ಕೇಳ್ತಾರಲ್ಲ, ಚೆನ್ನಾಗಿದ್ಯಾ? ಹಾಂ ಚೆನ್ನಾಗಿ, ಐ ಆಮ್ ಹೆಲ್ದಿ. ಇವನು ಹೇಳ್ದ, ಅವನು ಹೇಳ್ದ, ಸರಿ ಇದ್ದಾನೆ ಅಂತಲೇ ಅರ್ಥ. ಅದು ನಿಜವಾಗಿಯೂ ಆರೋಗ್ಯ. ಅದು ಸರಿ ಇದ್ದರೆ ಆರೋಗ್ಯ, ಇಲ್ದಿದ್ರೆ ಇಲ್ಲ. ಯಾವಾಗ ಅದು ಕೆಡ್ತೋ ಪೂರ್ತಿ ಕೆಡ್ತು ಅಂಥೇಳಿ ಅಷ್ಟು ಹೇಳ್ಕೊಂಡು ಬಂದಂಥ ಈ ಇತಿಹಾಸ. ಆಮೇಲೆ ರೋಗಗಳು ಶುರುವಾದಾಗ ಸ್ಪೆಷಲೈಸೇಷನ್ ಮಾಡ್ತು. ಆಗಿನ ಕಾಲದ ಭಾರತ ದೇಶ 8 ಸ್ಪೆಷಲೈಸೇಷನ್ ಮಾಡ್ತು. ಕಾಯ, ಬಾಲ, ಗೃಹೋರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರ, ವೃಷಾನ್ ಅಂತ. ಮೆಡಿಕಲ್ ವಿಜ್ಞಾನಕ್ಕೆ ದೊಡ್ಡ ವಿಸ್ಮಯ ಇದು. ಕಾಯ ಅಂದರೆ ಫಿಸಿಷಿಯನ್ ಈಗೇನಿದಾರಲ್ಲ ಚಿಕಿತ್ಸೆ ಕೊಡಲಿಕ್ಕೆ. ಬಾಲ ಪೀಡಿಯಾಟ್ರಿಕ್ಕು. ಗ್ರಹ ದೋಷಗಳು, ಅದು ಆ್ಯಕ್ಚುಲಿ ಸೈಕ್ಯಾಟ್ರಿ. ಕಾಯ, ಬಾಲ, ಗ್ರಹೋರ್ಧ್ವಾಂಗ, ಊರ್ಧ್ವಾಂಗ ಅಂದರೆ ENT, ಶಲ್ಯ ಸರ್ಜರಿ. ಹೀಗೆ 8 ಭಾಗಗಳನ್ನು ಮಾಡಿ ಚಿಕಿತ್ಸಾ ಪದ್ಧತಿಯನ್ನು ತಂತು. ಇಷ್ಟು ತಂದಂಥ ಈ ದೇಶದಲ್ಲಿ ಆ ಋಷಿಮುನಿಗಳು ಹೇಳಿದ್ರು, ದೇಹದಲ್ಲಿ ಅಷ್ಟೇ ಅಲ್ಲ, ಇನ್ನೊಂದು ಆಗಂತುಜ ರೋಗ ಅಂತ ಬರ್ತದೆ ಅಂತ. ಏನು ಆಗಂತುಜ ರೋಗ ಅಂದರೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲೈಸ್ ಆಗೋದು, ಅದು ಬೇರೆ. ಅದು ಅಲ್ಲದೆ ಆಗಂತುಜ ರೋಗ ಬರ್ತದೆ ಅಂತೇಳಿ ಶಾಸ್ತ್ರದಲ್ಲಿ 3000 ವರ್ಷಗಳ ಹಿಂದೆ ಈ ದೇಶ ಬರೆದಿಡ್ತದೆ. ಏನು ಗೊತ್ತಿದೆ ನಿಮಗೆ? ಆಶ್ಚರ್ಯ ಆಗ್ಬೋದು ನಿಮಗೆ. ಅದಕ್ಕೆ ಜನಪದೋಧ್ವಂಸಕ ರೋಗಗಳು ಅಂತ ಕರೆದ್ರು. ಇಡೀ ಜನಪದವೇ ನಾಶವಾಗಿ ಹೋಗ್ತಕ್ಕಂಥ ರೋಗ. ಹೇಗದು? ಪಂಚಮಭೂತಗಳು ನಾಶವಾಗೋದು, ಗ್ರಹಗಳಿಂದ ಅನ್ಯಾಯವಾಗೋದು, ಅಂದರೆ ವಿಷಕಿರಣಗಳು ಬಿಡುಗಡೆ ಆಗೋದು, ನೀರು, ಗಾಳಿ, ಬೆಂಕಿ ಬಿಟ್ಟು ಮತ್ತೆ 4 ಭೂತಗಳು ನಾಶ ಅಂದರೆ ಕೆಟ್ಟು ಹೋಗೋದು, ಅಂದರೆ ಇನ್ಫೆಕ್ಷನ್ ಆಗೋದು. ಆಗ ಇಂಗ್ಲೀಷ್ ಇರಲಿಲ್ಲಲ್ಲ, ಇಂಗ್ಲೆಂಡೇ ಇರಲಿಲ್ಲ ಇದು ಬರಿಬೇಕಾದ್ರೆ, ಆಗ ಬರ್ದದ್ದು. ಆ ಸಂದರ್ಭದಲ್ಲಿ ಬಂದಂಥ ಈ ಜನಪದೋಧ್ವಂಸಕ ರೋಗ ಅನ್ನೋದಕ್ಕೆ ಕನ್ನಡದಲ್ಲಿ ಸಾಂಕ್ರಾಮಿಕ ರೋಗ ಅಂತ ಹೆಸರು ಬಂತು. ಒಂದು ರೋಗ ಬಂತು ಅಂತ ಆದರೆ ಯಾವ ರೀತಿ, ಹೇಗೆ ಚಿಕಿತ್ಸೆ ಮಾಡೋದು? ಪ್ರಕೃತಿಯಲ್ಲಿ ಆಗ್ತಾ ಇರಲಿಲ್ಲ. ಆಗ ಒಂದು ತಂದ್ಕೊಂಡ್ರು ಈ ಋಷಿಮುನಿಗಳು, ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ತಂದರು. ದೇವರ ಮೊರೆ ಹೋಗೋದು. ದೇವರ ಮೊರೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು? ಏನಕ್ಕೆ ದೇವರ ಮೊರೆ ಹೋಗಬೇಕು? ಏನು ಅಂತ ಗೊತ್ತಿಲ್ಲ. ಆವಾಗ ಮೈಕ್ರೋಸ್ಕೋಪ್ ಇರಲಿಲ್ಲ, ವೈರಸ್ ಅಂತ ಶಬ್ದ ಇರಲಿಲ್ಲ, ಬ್ಯಾಕ್ಟೀರಿಯಾ ಅಂತ ಶಬ್ದ ಇರಲಿಲ್ಲ, ಫಂಗಸ್ ಅಂತ ಶಬ್ದ ಇರಲಿಲ್ಲ, ವಿಷಾಣು ಅಂತ ಅಷ್ಟೇ ಕರಿತಾ ಇದ್ರು. ಆದ್ದರಿಂದಲೇ ಈ ವಿಷಾಣುಗಳು ಸಾಯಬೇಕಾದ್ರೆ ಸೂರ್ಯನ ಕಿರಣ ಈ ಭೂಮಿಗೆ ಬಿದ್ದ ತಕ್ಷಣ ಸಾಯ್ತದೆ ಅಂತ ಫಸ್ಟ್ ಹೇಳಿದವರು ಭಾರತೀಯ ಋಷಿಗಳು. ಅಂದ್ರೆ ಏನು? ಸೂರ್ಯನ ಕಿರಣಕ್ಕೆ ವೈರಸ್ಗಳು ಸಾಯ್ತವೆ ಅಂತ ಹೇಳಿದ್ದು, ಇನ್ಯಾರು ಹೇಳಿಲ್ಲ. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯನಿಗೆ ಅರ್ಘ್ಯ ಬಿಡಬೇಕು ಅಂತ ತಂದು. ಯಾವ ದೇಶವೂ ಸಹ ಸೂರ್ಯೋದಯನ 3 ಥರ ಹೇಳಲಿಲ್ಲ. ಸನ್ರೈಸ್ ಅಂತ ಅಷ್ಟೇ ಹೇಳ್ತಾರೆ. ನೋಡಿ, ನೀವೆಲ್ಲ ಬೇರೆ ದೇಶದವ್ರು ಇದ್ದೀರಲ್ಲ, ನಿಮ್ಮ ಆ ದೇಶದಲ್ಲೂ ಸನ್ರೈಸ್ ಅಂತ ಅಷ್ಟೇ ಹೇಳೋದು. ಭಾರತ ಮಾತ್ರ 3 ಉದಯಗಳನ್ನು ಹೇಳ್ತು: ಉಷೋದಯ, ಅರುಣೋದಯ, ಸೂರ್ಯೋದಯ. ನೋಡಿ, ಈ ಅರುಣೋದಯದಲ್ಲಿ ನೀವು ಅರ್ಘ್ಯವನ್ನು ಬಿಡಬೇಕು. ಈಗ ಕುಂಭಮೇಳದಲ್ಲೆಲ್ಲ ಹೋಗಿ ಅರ್ಘ್ಯ ಬಿಟ್ಟರೆ 70 ಕೋಟಿ ಜನ ಸೇರಿದ್ದು ಇಡೀ ವಿಶ್ವ ದಾಖಲೆ ಆಗಿ ಹೋಯ್ತು ಇವತ್ತು.
ಅಂಥ ಒಂದು ಅರ್ಘ್ಯ ಸೂರ್ಯನಿಗೆ ಬಿಡೋದು ಯಾಕೆ ಅಂತಂದ್ರೆ ವೈರಸ್ಗಳು ಸತ್ತೋಗ್ಬಿಡ್ತದೆ ಅಂತ ಕಾನ್ಸೆಪ್ಟು ಈ ಭಾರತೀಯರಿಗೆ ಗೊತ್ತಿತ್ತು. ಅದನ್ನು ಮೀರಿ ಸಾಯ್ತಾ ಇದ್ದಾರೆ ಜನ ಅಂತನ್ನುವಾಗ ಆಗ ಬಂದದ್ದು ಕಾಯಿಲೆ ಯಾವುದು ಗೊತ್ತಾ? ಆಲಸಕ ಅಂತ. ನೀವೆಲ್ಲ ಕೇಳಿದ್ದೀರೋ ಇಲ್ಲೋ? ಈ ಮಾರಿಕಾಂಬ ಸನ್ನಿಧಾನದಲ್ಲಿ ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ, ಬಿಟ್ಟರೆ ಇನ್ನೆಲ್ಲೂ ಹೇಳೋಕ್ಕಾಗೋದಿಲ್ಲ ಇದನ್ನು. ಆಲಸಕ ಅಂತ, ದಂಡಾಲಸಕ ಅಂತ ಕರೆದ್ರು. ಒಂದು ದಂಡದ ಥರ ಬಿದ್ದುಬಿಡೋದು ಪೇಷಂಟ್, ಸತ್ತೋಗ್ಬಿಡೋದು. ಆಮೇಲೆ ಅಷ್ಟು ಪೇಷಂಟ್ ಕೆಲವು ಸರ್ತಿ ಬೆಂಡಾಗಿಬಿಡೋದು. ಅದಕ್ಕೆ ಕನ್ನಡದಲ್ಲಿ ಧನುರ್ವಾತ ಅಂತ ಕರೆದ್ರು. ನೀವು ಅದಕ್ಕೆ ಈಗ ಲಸಿಕೆ ಬಂದಿದೆ, ಈಗ ಧನುರ್ವಾತಕ್ಕೆ. ಇದ್ದಕ್ಕಿದ್ದಾಗ ಒಂದು ವೈರಸ್ ಬಂತು, ಕಾಲು ಸಣ್ಣದಾಗ್ತಾ ಹೋಯ್ತು, ನಡಿಲಿಕ್ಕೆ ಆಗಲಿಲ್ಲ. ಇವರೆಲ್ಲ ಪೋಲಿಯೋ ಅಂತ ಕರೆದ್ರು. ಇದ್ದಕ್ಕಿದ್ದಾಗ ಆ ಟೆಟಾನಸ್ ಅಂದರೆ ದಂಡ, ಈ ಧನುರ್ವಾತ ಇದೆಯಲ್ಲ ಅದಕ್ಕೆ ಟೆಟಾನಸ್. ಈಗಲೂ ನಾವು ಸಮೇತ ಒಂದು ಕಬ್ಬಣ ತಾಗಲಿಕ್ಕಿಲ್ಲ, ಗಾಯ ಆಗಲಿಕ್ಕಿಲ್ಲ, ಓಡೋಗೆ ಟಿ ಇಂಜೆಕ್ಷನ್ ತಗೊಳ್ತೇವಲ್ಲ, ಅದು ಟೆಟಾನಸ್. ಆಗಿನ ಕಾಲಕ್ಕೆ ಅದು ದಂಡಾಲಸಕ ಅಂತ ಹೆಸರು ಬಂತು. ನೀರು ಕೆಟ್ಟೋಯ್ತು. ಕೆಟ್ಟೋದಾಗ ಅದಕ್ಕೆ ವಿಸೂಚಿಕ ಅಂತ ಬರೆದು ಸಂಸ್ಕೃತದಲ್ಲಿ, ವಿಸೂಚಿಕ ಅಂತ ರೋಗ ಬಂತು. ಅದಕ್ಕೆ ಇವಾಗ ಕಾಲೆರಾ ಅಂತ ಕರೀತಾರೆ. ಈ ಕಾಲೆರಾ ಬಂದಾಗ ಬೇದಿಯಾಗಿ ಜನ ಸಮೂಹವೇ ಸತ್ತೋಗ್ಬಿಡ್ತು, ಮಾರಣ ಹೋಮ ಆಯಿತು. ಅಂಥ ಒಂದು ರೋಗ ಮಾರಕ ಆದಾಗ ಅದನ್ನು ತಡಿಲಿಕ್ಕೆ ಈ ಋಷಿಮುನಿಗಳಿಗೆ ಗೊತ್ತಾಗಲೇ ಇಲ್ಲ. ಆ ಸಂದರ್ಭದಲ್ಲಿ ವೈದ್ಯರಿಗೂ ಗೊತ್ತಾಗಲೇ ಇಲ್ಲ. ಈ ಮಾರಣವನ್ನು ತಡಿಬೇಕಾದಾಗ ಒಂದು ದೇವಿಯನ್ನು ಆರಾಧನೆ ಮಾಡಿದರು. ಯಾವುದು ಮಾರಕವನ್ನು ನಿಲ್ಲಿಸ್ತಾಳೋ ಅವಳು ಮಾರಿ ಅಂತ ಕರೆಯಲ್ಪಟ್ಟದ್ದು. ಇದು ಮಾರಿಯಾಗಿ ಮಾರಕವನ್ನು, ಮಾರಣ ಹೋಮವನ್ನು ನಿಲ್ಲಿಸ್ತಕ್ಕಂಥವಳೇ ಮಾರಿಯಾದಳು. ಅವಳನ್ನು ಆರಾಧಿಸಿದಾಗ ಯಾರು ಒಳ್ಳೆಯದನ್ನು ಕಾಣ್ತಾಳೋ ಅವರಿಗೆ ಅವಳ ಅಮ್ಮ ಆದ್ಲು, ಮಾರಿಯಮ್ಮ ಅಂತ ಆದ್ಲು. ಇದೇ ಕದಂಬರು ಇದ್ದ ಕಾಲದಲ್ಲಿ ಅತೀವಾಗಿರ್ತಕ್ಕಂಥ ಬೊಕ್ಕೆಗಳು ಎದ್ದೇಳ್ಬಿಡ್ತು. ಸೈನಿಕರೆಲ್ಲ ಬೊಕ್ಕೆ ಎದ್ದು, ಮುಖದಲ್ಲೆಲ್ಲ ಬೊಕ್ಕೆ ಎದ್ದು ಸಮಸ್ಯೆ ಆಗೋಯ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಕರೆದದ್ದು ಸಿಡುಬು ರೋಗ ಅಂತ. ನೀವೆಲ್ಲ ಕೇಳಿದ್ದೀರಿ ಸಿಡುಬು ಅಂತ. ಅದಕ್ಕೆ ಇಂಗ್ಲೀಷ್ನಲ್ಲಿ ಚಿಕನ್ ಪಾಕ್ಸ್ ಅಂತ ಕರೀತಾರೆ. ನೋಡಿ ಎಷ್ಟು ವೈದ್ಯಕೀಯ ಜಗತ್ತಿಗೂ ಈ ಮಾರಿಕಾಂಬೆಗೂ ಏನು ಸಂಬಂಧ ಇತ್ತು ಅಂತ. ಸಿಡುಬುನಲ್ಲಿ ಸತ್ತು ಹೋದಾಗ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ತಂದು ಅವರಿಗೆ ಕಷಾಯವನ್ನು ಕೊಡೋದ್ರ ಜೊತೆಯಲ್ಲಿ ಚಾಪೆ ಮೇಲೆ ಮಲಗಿಸ್ತಿರ್ಲಿಲ್ಲ, ಬೇವಿನ ಸೊಪ್ಪಿನ ಮೇಲೆ ಮಲಗಿಸೋದು ಅಂತ, ಬೇವಿನ ಸೊಪ್ಪನ್ನು ಕಟ್ಟೋದು ಅಂತ. ಈ ಮಾರಕತ್ವವನ್ನು ತಡಿಬೇಕು ಅಂತ ಹೇಳಿ ಆ ದೇವಿಯನ್ನು ಆರಾಧನೆ ಮಾಡಿದ್ರು. ಏನು ಹೆಸರು ಕರಿಬೇಕಂತ ಗೊತ್ತಾಗಿಲ್ಲ. ಆ ಮರಣವನ್ನು ತಪ್ಪಿಸೋಳು ಮಾರಿ ಅಂತಾದ್ಲು. ಅವಳಿಗೊಂದು ಗದ್ದಿಗೆಯನ್ನು ಮಾಡಬೇಕು ಅಂತ ಮಾಡಿ ಕದಂಬರು ಶಿರ್ಸಿಯಲ್ಲಿ ಮಾರಿ ಗದ್ದಿಗೆಯನ್ನು ಆಗಿನ ಕಾಲದಲ್ಲಿ ಮಾಡಿದರು. ಅದು ಮಧುಕೇಶ್ವರ ಸನ್ನಿಧಾನದ ಹತ್ತಿರ ಶಿರಸಿಯ ಮಾರಿಕಾಂಬ ಹುಟ್ಟಿ ಬಂದಳು. ಆ ವೈರಸ್ಸನ್ನು ತೋರಿಸ್ಲಿಕ್ಕೋಸ್ಕರ ಮಾರಿಯ ಈ ಕಿರೀಟದ ಕೆಳಗಡೆ ಸರ್ಪವನ್ನು, ವಿಷಜಂತುವನ್ನು ತೋರಿಸಿದ್ರು. ನೀವು ಶಿರ್ಸಿ ಮಾರಿಕಾಂಬೆಯನ್ನು ನೋಡಿದರೆ ಗೊತ್ತಾಗ್ತದೆ. ಈ ನಾಗನನ್ನು ತೋರಿಸಿದ್ರು. ನೋಡಿ ಇದೆಂಥ ವೈಶಿಷ್ಟ್ಯತೆ. ಅದು ಬೆಳೀತಾ ಬಂತು. ಅದೇ ರೀತಿಯಾಗಿ ಇಲ್ಲಿಗೂ ಸಹ ಒಂದು ಇತಿಹಾಸದ ಒಂದು ಕೋಟೆ ಇತಿಹಾಸ ಇದೆ. ಆ ಕೋಟೆನಲ್ಲಿ ನಂಬಿದ್ರು. ಇವಳು ಕೊಳದಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಕೇವಲ ಕೂದಲು ಮಾತ್ರ ಕಾಣಿತು. ಯಾರಮ್ಮ ನೀನು ಕೇಳಿದ್ರು, ನಾನು ಮಾರಿ ಅಂತ ಹೇಳಿದ್ಲು. ಅವಳೇ ನಾನು ಕಾಪಿಡೋದಕ್ಕೋಸ್ಕರ ಕಾಪುವೆ ಅಂತ ಹೇಳಿದ್ದೆ, ಕಾಪುವಾಗಿ ಇಲ್ಲಿ ಮಾರಿಕಾಂಬೆ ಬಂದ್ಲು ಅನ್ನುವಂಥದ್ದೊಂದು ಇತಿಹಾಸ. ಇಷ್ಟು ನಾವು ನೋಡ್ಕೊಳ್ತಾ ಬರುವಾಗ ಆವಾಗಿನ ಕಾಲದಲ್ಲಿ ಇದ್ದಂಥ ಉನ್ಮಾದಗಳು ನಿಮ್ಗೆ ಆಶ್ಚರ್ಯ ಆಗತ್ತೆ. ಎಂಥ ರೋಗಗಳಿತ್ತು, ಎಂಥ ಉನ್ಮಾದಗಳಿತ್ತು, ತಡಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜ್ವರ ಬರೋದು ಜ್ವರೋನ್ಮಾದ, ದೇವತೋನ್ಮಾದ, ಋಷ್ಯೋನ್ಮಾದ, ನಾಗೋನ್ಮಾದ, ಸರ್ಪೋನ್ಮಾದ. ಈ ಉನ್ಮಾದಗಳನ್ನು ತಡಿಲಿಕ್ಕೂ ಸಹ ಈ ಮಾರಿ ಗದ್ದಿಗೆ ಬಹಳಷ್ಟು ಆಗಿನ ಕಾಲಕ್ಕೆ ಅವರಿಗೆ ಸಹಕಾರ ಕೊಡ್ತು. ಯಾವಾಗಲೂ ಸಹ ನೀವು ಒಂದು ಪೂಜೆ ಮಾಡಬೇಕಾದ್ರೆ ದೇವರನ್ನೇ ಹೊತ್ತು ನಾವಿಲ್ಲಿ ತಂದು ಕೆಳಗಿಡ್ಲಿಕ್ಕೆ ಆಗೋದಿಲ್ಲ. ದೇವರು ಅನ್ನೋದು ದೊಡ್ಡ ಶಕ್ತಿ. ಅಂಥ ಒಂದು ಶಕ್ತಿಯಲ್ಲಿ ನೀವು ಮಾರಿ ಅಂತನಾದರೂ ಕರೀರಿ, ಮೇರಿ ಅಂತನಾದರೂ ಕರೀರಿ, ಏನಂತಾದರೂ ಕರೀರಿ, ಇಷ್ಟೂ ಜನ ಬಂದು ಅಲ್ಲಿ ಸೇವೆ ಮಾಡಿದರು ಅಂದರೆ ಅಷ್ಟು ಆತ್ಮಗಳು ಕರೆದ ಶಕ್ತಿಗೆ ಅಲ್ಲಿ ದೈವ ಸಾನ್ನಿಧ್ಯ ಆಗ್ತದಂತೆ. DVG ಅವರು ಹೇಳಿದ್ದಾರೆ. ನಮ್ಮ MLA ಅವರಿಗೆ DVG ಅವರದ್ದು ಕಗ್ಗಗಳು ಭಾಳ ಚೆನ್ನಾಗಿ ಗೊತ್ತಿರುವಂಥದ್ದು. ಅದರೊಳಗೊಂದು ಅವ್ರಿಗೆ ನೆನಪಾಗ್ಬೋದು.
ಬಹುಜನಂ ಕೈ ಮುಗಿದ ತೀರ್ಥದೋಳು ಕ್ಷೇತ್ರದೋಳು ಮೈಮೇಲೇನೆಂದು ಸಂಶಯಿಸಬೇಡ. ವೀತಗೈದವರಾರು ವಸತಿಯಂ ದೈವಕ್ಕೆ, ದೈವ ಮನಸೋ ತಡೆಯ ಮಂಕುತಿಮ್ಮ ಅಂದ ಹಾಗೆ ಇಷ್ಟು ಜನಸಮೂಹವೇ ಬಂದು ಮಾರಿಯಮ್ಮ 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 ಅಂತ ಕರೆದದ್ದಕ್ಕೆ ಆ ಮಾರಿ ಜಗಜ್ಜನನಿ ಈ ಕಾಪುವಿನಲ್ಲಿ ಬಂದು ನೆಲೆ ಆಗಿದ್ದಾಳೆ ಅನ್ನೋದಕ್ಕೆ DVG ಅವರ ಸಾಲು ಸಹ ಇದರೊಳಗೆ ಸಾಕ್ಷೀಕರಿಸ್ತದೆ. ಅದು ಈ ಮಾರಿಯಮ್ಮನ ಗದ್ದಿಗೆನಲ್ಲಿ ಇವತ್ತು ಕಾಣ್ಲಿಕ್ಕೆ ಸಾಧ್ಯ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಏನಂದರೆ, ನೀವೆಲ್ಲ ಸೇರಿ ಕರೆದ್ರೆ ನಾನು ಬರೋನಲ್ಲ, ಆದರೆ ನೀವು ಯಾವ ರೂಪದಲ್ಲಾದರೂ ಕರೆದ್ರೆ ಯಾವಾಗ ಬರ್ತೇನೆ ಅಂತಂದರೆ, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧಾಂ ಯಾರ್ಚಿತುಮಿಚ್ಛತಿ ತಸ್ಯಾಚಲಂ ಶ್ರದ್ಧಾ ತಾಮೇವ ವಿದದಾಮ್ಯಾಹಂ. ಶ್ರದ್ಧಾ ಅಚಲವಾಗಿದ್ದು ನೀವೇನಾದರೂ ತಪಸ್ಸಿನ ರೀತಿಯಲ್ಲಿ ನನ್ನನ್ನು ಕರೆದರೆ, ನೀವು ಯಾವ ಹೆಸರಲ್ಲಾದರೂ ಕರೀರಿ, ಅಲ್ಲಿ ನಾನು ಸಾನ್ನಿಧ್ಯ ಮಾಡ್ತೇನೆ, ಅಲ್ಲಿ ನಾನೇ ಬಂದು ನಿಮ್ಮನ್ನು ಹರಿಸ್ತೇನೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಮಾತು. ಇವತ್ತು ನೀವು ಮಾರಿಯಮ್ಮನನ್ನು ಅಷ್ಟು ಶ್ರದ್ಧಾ ಭಕ್ತಿನಲ್ಲಿ ಎಲ್ಲಿ ಕರೆದ್ರಿ ಅಂತ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ, ಒಂದು ಹೆಮ್ಮೆನೂ ಆಗುತ್ತೆ. ನನ್ನ ಜನ ಇಷ್ಟು ಆಧ್ಯಾತ್ಮಿಕವಾಗಿ ಬೆಳೆದು ಇಷ್ಟು ದಾನಶೂರರಾಗಿ ಇಷ್ಟೆಲ್ಲ ಸೇರಿ ಮಾಡಿದ್ರಲ್ಲ ಅನ್ನುವಂಥ ಎದೆ ತುಂಬಿ ಬರುವಂಥ ಒಂದು ಸನ್ನಿವೇಶ. ನನ್ನ ಜನ ಅಂದರೆ ಕೇವಲ ಬಂಟರಿಗೆ ಹೇಳಿದ್ದಲ್ಲ, ಎಲ್ಲ ಸಮುದಾಯದ ಹಿಂದೂಗಳು ಸೇರಿ ಇದರೊಳಗೆ ಮಾಡಿದ್ದೀರಿ ಅನ್ನುವಂಥ ಒಂದು ಹೆಮ್ಮೆಯಿಂದ ಈ ಒಂದು ಆತ್ಮಸಾಕ್ಷಿಯಾಗಿ ನೀವು ಕರೆದದ್ರಿಂದ ಅವನು ಹೇಳಿದಾಗ ಯೋ ಯೋ ಯಾಮ್ ಯಾಮ್ ತನು ಭಕ್ತಃ, ನಿಮ್ಮ ಮನಸ್ಸನ್ನು ದೇಹವನ್ನು ನನಗೆ ಸಮರ್ಪಣೆ ಮಾಡಿದ್ರೆ. ನಮ್ಮ ರವಿ ಶೆಟ್ಟರನ್ನ ಮತ್ತು ವಾಸುದೇವ್ ಶೆಟ್ಟರನ್ನ ನೋಡಿದ್ರೆ ಅವರು ಆಲ್ಮೋಸ್ಟ್ ಅಲ್ಲಿ ಸಮರ್ಪಣೆ ಆಗಿಬಿಟ್ಟಿದ್ದಾರೆ. ಅವ್ರನ್ನು ಒಂದು ಬಟ್ಟೆ ಒಂದು ನಮ್ದು ಯಾವ್ದಾದ್ರು ಹಾಕಿಬಿಟ್ರೆ ಇನ್ನೊಂದು ಸನ್ಯಾಸಿಯೇ ಆ ರೂಪದಲ್ಲಿ ಬಂದುಬಿಟ್ಟಿದ್ದಾರೆ. ಅವರ ಹೆಂಡತಿಯರು ಅಷ್ಟೂ ಅವರಿಗೆ ಕೈ ಜೋಡಿಸಿ ಗಂಡನ ಸಾಲಿನಲ್ಲಿ ತಾನು ನಿಂತಿರುವಂಥದ್ದು. ಅದು ಜೊತೆಯಲ್ಲಿ ಪ್ರತಿಯೊಬ್ಬರು, ಪ್ರಕಾಶ್ ಶೆಟ್ಟರೇ ಆಗಿರಲಿ, ಇಲ್ಲಿ ಕುಳಿತವ್ರು ಎಲ್ಲರೂ ಆಗಿರಲಿ, ನಾವು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಅವರವರ ಕೈನಲ್ಲಾದಂಥದ್ದು ಮಾಡ್ತಾ ಹೋಗಿದ್ದಾರೆ. ನನಗೊಂದು ಅನ್ನಿಸ್ತಾ ಇದೆ, ಭೂತಾಳ ಪಾಂಡ್ಯನ ಸಿಂಹಾಸನದಲ್ಲಿ ಕುಳಿತು ಇವರ ಮೂಲ ಪುರುಷ ಇದ್ದಂಥ ಬಾರ್ಕೂರಿನ ದೊರೆ ಇವತ್ತು ಇವರೆಲ್ಲ ಸೇರಿ ಇವರು ದುಡಿದ ಹಣವನ್ನು ಕೊಟ್ಟು ಮಾಡಿರತಕ್ಕಂಥ ಈ ಸನ್ನಿವೇಶದಲ್ಲಿ ಇವರ ಗುರುಗಳಾಗಿ ನಾನೂ ಸಹ ವೈದ್ಯಕೀಯದಲ್ಲಿ ದುಡಿದದ್ದು, ಮಠದಿಂದಾಗಲಿ ಅಥವಾ ಕಾಣಿಕೆ ಬಂದದ್ದಾಗಲಿ ಅಲ್ಲ, ವೈದ್ಯಕೀಯದಲ್ಲಿ ವೃತ್ತಿನಲ್ಲಿ ದುಡಿದದ್ದು 1,00,000 ರೂಪಾಯಿಯನ್ನು ಈ ಸನ್ನಿಧಾನಕ್ಕೆ ನಿಮ್ಮ ಮುಖಾಂತರ ಇವತ್ತು ನಾನು ಅರ್ಪಣೆ ಮಾಡಿಬಿಡ್ತೇನೆ. ಯಾಕೆಂತಂದ್ರೆ ನೀವೇ ಇಷ್ಟು ಕೊಟ್ಟಾಗ ನಾವೊಂದು ಸಣ್ಣದಾದರೂ ಒಂದು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ, ದೊಡ್ಡ ಶಕ್ತಿ ಕೊಡಲಿಕ್ಕೆ ಸುರೇಶ್ ಅಣ್ಣನಿಗೆ ಗೊತ್ತು. ನೀವೆಲ್ಲರೂ ಸಮೇತ ನಿಮಗೆಲ್ಲರಿಗೂ ಲಕ್ಷ್ಮಿ ಒಲ್ದಿದ್ದಾಳೆ, ನನಗೆ ಸರಸ್ವತಿ ಒಲ್ದಿರೋದಷ್ಟೆ. ಆದ್ದರಿಂದ ಇಷ್ಟು ಮಟ್ಟದಲ್ಲಿ ನಾವು ಕೊಟ್ಟು ಹೋಗಬೇಕು ಅಂತೇಳಿ ಅಂದ್ಕೊಳ್ತಾ ಬರುವಾಗ ನನಗೊಬ್ಬರು ಮಾತು ಹೇಳಿದರು, ಸ್ವಾಮೀಜಿ ನಿಮ್ಮ ವಿಡಿಯೋಗಳನ್ನು ಮಾರಿಕಾಂಬೆ ಬಗ್ಗೆ ಹೇಳಿದ್ದನ್ನು ನಾನು ನೋಡಿದ್ವಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, 100 ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಿದ್ರು ಅಂತ ಹೇಳಿದ್ರಿ. ನೀವು ವಿಚಾರವಾದಿಗಳು, ಇದೇ ನಿಮ್ಮ ಎಲ್ಲ ಶಿಷ್ಯರುಗಳನ್ನು ಕಟ್ಟಿಕೊಂಡು ಆ ದೇವಸ್ಥಾನ ಮಾಡುವ ಬದಲಿಗೆ ಒಂದು ಆಸ್ಪತ್ರೆ ಮಾಡಿದ್ದಿದ್ರೆ ಭಾಳ ಒಳ್ಳೇದಿತ್ತಲ್ವ, ನೀವು ಸಹ ದೇವಸ್ಥಾನ ಮಾಡಿದ್ದು ಒಳ್ಳೇದಾಯಿತು ಅಂತ ಹೇಳಿದ್ದು ಬೇಸರ ಆಗಿದೆ ಅಂತ ಒಬ್ಬರು ಮಾತು ಹೇಳಿದರು. ನಾನು ಅವರಿಗೆ ಒಂದು ಮಾತು ಹೇಳಿದೆ, ಈಗ ಏಪ್ರಿಲ್ ತಿಂಗಳಲ್ಲಿ ಶಾಲೆಗಳಿಗೆ ರಜಾ ಸಿಗ್ತದೆ ಎಕ್ಸಾಮ್ ಆಗಿ, 1 ತಿಂಗಳು ಎಲ್ಲರೂ ಏನಾದರೂ ಹೊರಗೆ ಹೋಗಬೇಕು ಅಂತ ನೆಮ್ಮದಿಗೋಸ್ಕರ ಹೋಗಬೇಕು ಅಂತ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆ ಕಟ್ಟಿದ್ದಾರೆ ಅಂತ ಆಸ್ಪತ್ರೆ ತೋರಿಸ್ಲಿಕ್ಕೆ ಯಾವ ಮಕ್ಕಳನ್ನು ಕರ್ಕೊಂಡು ಹೋಗೋದಿಲ್ಲ. ಒಂದು ನೆಮ್ಮದಿಗೋಸ್ಕರ ಬೇಕು ಅಂತ ಕರ್ಕೊಂಡು ಹೋಗಬೇಕು ಅಂತಾದರೆ ಇಂಥ ದೇವಸ್ಥಾನ ತೋರಿಸ್ಲಿಕ್ಕೆ ಹೋಗಬೇಕೆ ವಿನಃ ಆಸ್ಪತ್ರೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ವಿಚಾರವಾದಿಗಳು ನನ್ನ ಅಭಿಮಾನಿಗಳೇ, ನೀವು ನನ್ನನ್ನು ಕರೆದ್ರೆ ನಾನೇ ಸಿದ್ದರಾಮಯ್ಯನ ಹತ್ರ ಬರ್ತೇನೆ. ಒಂದು ವೇಳೆ ಸಾಧ್ಯವಾದರೆ ಇದೇ ಮುಜರಾಯಿ ಇಲಾಖೆಯಿಂದ ತೆಗೆದು ಈ ಜೀರ್ಣೋದ್ಧಾರ ಸಮಿತಿಗೆ ಕಾಪು ದೇವಸ್ಥಾನವನ್ನು ಬಿಟ್ಟುಕೊಟ್ರೆ 2 ವರ್ಷದಲ್ಲಿ ಎಂಥ ದೊಡ್ಡ ಆಸ್ಪತ್ರೆಯನ್ನು ನಾನು ನಮ್ಮ ಶಿಷ್ಯರ ಹತ್ರ ಕಟ್ಟಿಸ್ಕೊಡ್ತೇನೆ ಅಂತೇಳಿ ಒಂದು ಮಾತು ಹೇಳಿಬಿಟ್ಟಿದ್ದೇನೆ. ಆದ್ದರಿಂದ ಇನ್ನು ಸರ್ಕಾರ 100 ಸರ್ಕಾರ ಬಂದರೂ ಇಂಥ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬನ ಮಮಕಾರ ಒಂದೊಂದು ಕಲ್ಲಿನಲ್ಲಿದೆ ಸ್ವಾಮಿ. ಇಲ್ಲಿ
ಸುಮ್ಮನೆ ಏನೋ ಮಾತಾಡೋದಲ್ಲ, ಏನೋ ಭಾಷಣ ಮಾಡೋದಲ್ಲ. ಮನೋರಂಜನೆಗಳು ಯಾವತ್ತಿಗೂ ಬರ್ತದೆ. ಇವರು ದುಡ್ದದ್ದು ಇವ್ರ ಮಕ್ಕಳು ತಿನ್ನಬೇಕಾಗಿತ್ತ ಆ ಹಣನ. ಒಂದು ಕಾಲದಲ್ಲಿ ಮನೆಗಳು ಗದ್ದೆಗಳನ್ನೆಲ್ಲ ಕಳ್ಕೊಂಡು ಭೂಮಿಯನ್ನು ಕಳ್ಕೊಂಡಂತಹ ಈ ಕರಾವಳಿಯವರು ಹೊಟ್ಟೆಪಾಡಿಗೋಸ್ಕರ ಯಾವುದೋ ಊರಿಗೆ ಹೋಗಿ ಏನೇನೋ ಮಾಡಿ ಎಲ್ಲೋ ಬೆಳೆದು ಬಂದು ಪುನಃ ದೇವಿಯ ಅನುಗ್ರಹದಿಂದ ಈ ಮಟ್ಟಕ್ಕೆ ಬೆಳೆದರೂ ಸಹ ಪುನಃ ನನ್ನೂರು ನನ್ನ ದೇವರು ಅಂತೇಳಿ ವಾಪಸ್ಸು ನನ್ನ ಮಕ್ಕಳು ತಿನ್ನೋದು ತಿಂತಾರೆ. ಆದರೆ ನಾನು ದುಡ್ದ ಹಣ ನನ್ನ ಊರಿಗಿರಲಿ ಅಂತೇಳಿ ಕೊಟ್ರಲ್ಲ, ಇಂಥ ದೊಡ್ಡತನ ಈ ದೇಶದಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ನೆಲದಿಂದ ಹಿಡಿದು ಮೇಲೆ ತನಕ ದೇವಸ್ಥಾನವನ್ನು ಸುಮ್ಮನೆ ನೋಡಿ ಬನ್ನಿ ನೀವು. ತೀರ್ಥ ಕುಡಿಯೋದು ಬೇರೆ, ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋದರೂ ಇತ್ತೀಚೆಗೆಲ್ಲ ಭಾಳ ಚೇಂಜಸ್ ಆಗಿದೆ. ಆದರೆ ಯಾವ ದೇವಸ್ಥಾನಕ್ಕೆ ಹೋದರೂ ಆ ದೇವಸ್ಥಾನದಲ್ಲಿ ತೆಂಗಿನಕಾಯಿ ನೀರಿನ ವಾಸನೆ ಬರ್ತಾ ಇರ್ತದೆ. ಯಾಕೆಂತಂದರೆ ಕಾಯಿ ಒಡೆದದ್ದು. ನೀವು ಇಲ್ಲಿ ಹೋಗಿ ಬನ್ನಿ, ಕಾಯಿ ಒಡೆಯುವುದಕ್ಕೆ ಒಂದು ಶಾಲೆ, ಒಡೆದ ನೀರು ಹೋಗ್ಲಿಕ್ಕೆ ಒಂದು ಶಾಲೆ, ಆ ನೀರು ಅಷ್ಟೇ ಅಲ್ಲ ಮಳೆ ನೀರು ಹೋಗ್ಲಿಕ್ಕೆ ಒಂದು, ದೇವಸ್ಥಾನ ತೊಳೆದದ್ದು ಇನ್ನೊಂದು ಕಡೆ ಹೋಗಲಿಕ್ಕೆ. ಅಷ್ಟು ಅಲ್ಲ, ಮಾರಿಗೆ ಕೋಳಿ ಕಡಿಬೇಕು, ಕುರಿ ಕಡಿಬೇಕು, ಅದು ಇದ್ದಂಥ ಸಂಪ್ರದಾಯ. ಅದಕ್ಕೂ ಸಹ ಒಂದು ರೀತಿಯಂಥ ಹೈಟೆಕ್ ಮಾಡ್ತಕ್ಕಂಥ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಯಾವ ಚರ್ಚಲ್ಲಾಗಲಿ, ಯಾವ ಮಸೀದಿಯಲ್ಲಾಗಲಿ, ಯಾವ ದೇವಸ್ಥಾನದಲ್ಲಿ ಇಲ್ಲದೆ ಇರತಕ್ಕಂಥ ಶೌಚಾಲಯ ಇದ್ದರೆ ಅದು ಕಾಪುವಿನಲ್ಲಿ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ನಾವು ಇದನ್ನು ತೋರಿಸ್ಕೊಡ್ಬೇಕು. ದೇವಸ್ಥಾನ ಎಲ್ಲರೂ ಕಟ್ತಾರೆ, ಎಲ್ಲರೂ ಮಾಡ್ತಾರೆ. ಆ ದೇವಸ್ಥಾನದ ಮಧ್ಯದಲ್ಲಿ ಒಂದು ಶ್ರೀಚಕ್ರ ಇಡುವುದರಿಂದ ಹಿಡಿದು ಮೇಲೆ ಚಾವಣಿಯನ್ನು ಮಾಡೋದರಿಂದ ಹಿಡಿದು ದೇವರನ್ನ ನೋಡ್ಲಿಕ್ಕೆ ಬರುವಾಗ ಅಲ್ಲೇನೋ ಶಕೆ ಆಗ್ತದೆ ಅಂತ ಅಲ್ಲಿಗೆ ವ್ಯವಸ್ಥೆ, ಅವರ ಕಣ್ಣಿಗೆ ರಂಜನೆ ಆಗ್ತಕ್ಕಂಥ ರೀತಿ. ಆ ಕಲ್ಲುಗಳಲ್ಲಿ ಬಂದಂಥ ಭಕ್ತನ ಮುಖ ಕಾಣುತ್ತದೆ, ನಿನ್ನ ಬಿಂಬ, ನೀನು ಏನೇನು ಕರ್ಮ ಮಾಡಿದೀಯಾ ಮಾರಿಯಮ್ಮನನ್ನು ನೋಡೋಕ್ಕಿಂತ ಮುಂಚೆ ಆ ಗೋಡೆನಲ್ಲಿ ನಿನ್ನ ಮುಖ ನೋಡು ಅನ್ನುವಂಥ ಕನ್ನಡಿ ರೂಪದ ಈ ವಾಲ್ ಎಲ್ಲಿದೆ ರೀ? ಇಂಥ ಒಂದು ದೇವಸ್ಥಾನ ಎಲ್ಲಿದೆ? ಕೆತ್ತನೆ ಮಾಡಲಿಕ್ಕೆ, ಕಲ್ಲುಗಳನ್ನು ಮಾಡಲಿಕ್ಕೆ ಬೇಕಾದ ಕಡೆ ನಾವು ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಉಚ್ಚಂಗಿಯ ರೂಪದಲ್ಲಿ ನಿನಗೆ ಏನು ಬಂದಿದೆ ದುಗುಡ ನಿನ್ನ ಮನಸ್ಸಿನಲ್ಲಿ, ಏನು ಬಂದಿದೆ ದುಃಖ ನಿನ್ನ ಮನಸ್ಸಿನಲ್ಲಿ, ಏನು ಬಂದಿದೆ ನಿನ್ನ ಮನೆಯಲ್ಲಿ ಒಂದು ಕಾಯಿಲೆ ಬಂದಿದೆಯೋ, ಉಚ್ಚಂಗಿಯಲ್ಲಿ ಹೇಳಿಕೊಂಡು ನಿರಾಳವಾಗಿ ಹೋಗ್ಬೋದಾದಂಥ ಒಂದು ಸಾಂತ್ವನದ ಕ್ಷೇತ್ರ ಅದು ಕಾಪುವಾಗಿದೆ ಅನ್ನೋದ್ರೊಳಗೆ ಯಾವುದೇ ಮಾತಿಲ್ಲ, ಯಾವುದೇ ಮಾತಿಲ್ಲ. ಬಂಟರು ಹೇಳಿ ಕೇಳಿ ಎಲ್ಲ ಜಾತಿಗೆ ಹೊಂದಿಕೊಳ್ಳುವಂಥ ಒಂದು ಸಮುದಾಯ ಅದು ಇದರೊಳಗೊಂದು ವಿಚಿತ್ರವಾದ, ತನ್ನ ಜಾತಿಗೆ ಹೊಂದಿಕೊಳ್ಳೋದು ಸ್ವಲ್ಪ ಏಡಿ ಥರ ಇದ್ದರೂ ಬೇರೆ ಎಲ್ಲರ ಜೊತೆಗೂ ಹೊಂದಿಕೊಳ್ಳುವಂಥ ಸಮುದಾಯ. ಹಾಗಾಗಿ ಇಲ್ಲಿ ಇದ್ದಂಥ ಬೇರೆ ಎಲ್ಲ ಜಾತಿಯವರ ಜೊತೆಯಲ್ಲಿ ಅಷ್ಟೇ ಪ್ರೀತಿ ವಾತ್ಸಲ್ಯದಲ್ಲಿ ಕಂಡುಕೊಂಡು ಆ ದೇವಿಗೆ ಸಂತೋಷ ಬಂದಿದ್ದು ಸಹ ಅದೇ ಇದ್ರೂ ಇರ್ಬೋದೇನೋ. ಎಲ್ಲರೊಳಗೊಂದಾಗು ನೀನು ಅಂತೇಳಿ ಮಂಕುತಿಮ್ಮ ಹೇಗೆ ಹೇಳಿದ್ರು, ಅದೇ ರೀತಿ ನೀವೆಲ್ಲರನ್ನು ಸೇರಿಸ್ಕೊಂಡು ಮಾಡಿದಂಥ ಈ ಪುಣ್ಯಕ್ಷೇತ್ರ ಚಿರಕಾಲವಾಗಿರ್ತದೆ. ನೀವು ಮಾಡಿರುವಂಥದ್ದು ಪ್ರಕಾಶ್ ಶೆಟ್ಟರಾಗಲಿ ಅಥವಾ ನೀವೆಲ್ಲ ಕೊಟ್ಟಿರೋದಾಗಲಿ, ನಾವು ಇಲ್ಲಿ ವೇದಿಕೆಯಲ್ಲಿ ಇದ್ದವರಾಗಲಿ ನೀವೆಲ್ಲ ಇನ್ನೊಂದು 50 ವರ್ಷ ಗ್ಯಾರಂಟಿ ಯಾರೂ ಬದುಕೋದಿಲ್ಲ. ನೀವೇನು ದಾಕ್ಷಿಣ್ಯ ಮಾಡ್ಕೋಬೇಡಿ. 50 ವರ್ಷ ಇನ್ನೂ ಬದುಕೋರು ಯಾರೂ ಇಲ್ಲ ವೇದಿಕೆಯಲ್ಲಿ ಕೂತವರು. ಆದರೆ 500 ವರ್ಷ ನಿಮ್ಮ ಹೆಸರು ಹೇಳ್ತಾ ಇರ್ತದೆ ಈ ದೇವಸ್ಥಾನ, ನಿಮ್ಮ ಪೀಳಿಗೆ ಹೇಳ್ತಾ ಇರ್ತದೆ ಈ ದೇವಸ್ಥಾನ. ಯಾವ ಪುಲಿಕೇಶಿ ಹೆಸರನ್ನು ನಾವು ಇವತ್ತಿಗೆ ಹೇಳ್ತಾ ಇದ್ದೇವೆ, ಯಾವ ಕದಂಬರ ಹೆಸರನ್ನು ಇವತ್ತಿಗೆ ಹೇಳ್ತಾ ಇದ್ದೇವೆ, ಯಾವ ರಾಜರು ಮಹಾರಾಜರು ಅಳುಪರ ಹೆಸರನ್ನು ಹೇಳ್ತಾ ಇದ್ದೇವೆ, ಹಾಗೆ ಈ ಕಾಪುನಲ್ಲಿ ಉಳಿದವರು, ಆಳಿದವರು, ನಡೆಸಿದವರು, ಕಟ್ಟಿದವರು, ದುಡಿದವರು ಅಷ್ಟೇ ಅಲ್ಲ, ಒಬ್ಬ ಸಣ್ಣ ಕುಂಬಾರನೇ ಆಗಲಿ, ಮಡಿವಾಳನೇ ಆಗಲಿ, ಶೆಟ್ಟಿಗಾರನೇ ಆಗಲಿ, ತಾನು ಒಂದು ಗುಬ್ಬಚ್ಚಿ ಬಂದು ತನ್ನ ಮೈ ಕೊಡಕಿ ಅದರೊಳಗೆ ನೀರು ಬಿದ್ದು ಆರಿಸ್ಲಿಕ್ಕೆ ಪ್ರಯತ್ನ ಪಡ್ತಲ್ಲ, ಅದೇ ರೀತಿಯಾಗಿ ನೀವು ಯಾರ್ಯಾರು ಮಾಡಿದರೋ ಅದಷ್ಟು ಆ ದೇವಿಗೆ ಮುಟ್ಟುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಈ ಶುಭ ಹಾರೈಕೆ, ನಿಮ್ಮ ಶ್ರಮ ಆ ಸನ್ನಿಧಾನಕ್ಕೆ ಮುಟ್ಟಲಿ. ಅದೇ ರೀತಿಯಾಗಿ ಇಷ್ಟು ನಿಮಗೆಲ್ಲರಿಗೂ ಹೇಗೆ ಅವಳು ಮನಸ್ಸು ಕೊಟ್ಟಲೋ ಅದೇ ಥರ ಈಗಿನ ಸರ್ಕಾರಕ್ಕೂ ಮನಸ್ಸು ಕೊಟ್ಟು ಇಂಥ ಒಂದು ಕ್ಷೇತ್ರ ಮಾಡಿದವರಿಗೆ ಸಮಾಜ ಕಟ್ಟಲಿಕ್ಕೂ ಸಾಧ್ಯತೆ ಇದೆ ಅಂತ ಮನಗಂಡು ಈ ಮುಜರಾಯಿ ಇಲಾಖೆಯಿಂದ ಬಿಡುಗಡೆ ಮಾಡಿ ಈ ದೇವಸ್ಥಾನವನ್ನು ಕೊಡುವಾಗೆ ಮಾರಿಕಾಂಬೆ ಕೊಡಲಿ ಅಂತ, ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಈ 2 ಮಾತನ್ನು ಅವಳ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೆ.